ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗಿದ್ರಿ? ನಾವಂತೂ ಭಾಳ ಮಸ್ತ್ ಇದ್ವಿ, ನೀವು ಮಸ್ತ್ ಇರ್ರಿ ಅಂತ ಹೇಳ್ತಾ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾರೆ. ನಾನು ದೀಪಾವಳಿ ಸ್ಪೆಷಲ್ ಲಾಗ್ ಇದು. ನೈಟೆಲ್ಲ 2 ಗಂಟೆ ತನಕ ಇತ್ತು, ಅಂಗಡಿ ಹತ್ರ ಎಲ್ಲ ಕ್ಲೀನ್ ಮಾಡಿ ತುಂಬಾ ಸುಸ್ತಾಗಿದೆ. ಬಟ್ ಹಬ್ಬ ಇರೋದ್ರಿಂದ ತುಂಬಾ ಕೆಲಸ ಇದೆ. ನಾನು ನನ್ನ ತಮ್ಮ ಇಬ್ಬರು ತೋಟಕ್ಕೆ ಹೊಂಟಿದ್ದೀವಿ. ಚೆಂಡು ಹೂವು ಹಾಕ್ಕೊಂಬರ್ಬೇಕು ಅಂತೇಳಿ. ಚೆಂಡು ಹೂವು ಗಿಡ ಬೇಕು ಹಂಗೆ. ಆಲ್ರೆಡಿ ನಮ್ಮ ಹುಡುಗರು ಹೂವು ಹರಿತಾವ್ರೆ, ಬಂದು ಹರಿತಾ ಇದ್ದಾರೆ. ಪೂಜೆಗೆ ಬೇಕು ಅವ್ರ ಅಜ್ಜರು. ನಾವು ಈ ವರ್ಷ ಸಿಟಿಗೆ ಹೋಗ್ತಾ ಇದ್ವಿ ಹೂ ತರೋಕ್ಕೆ. ಇವಾಗ ಹೋಗೋಕ್ಕೆ ಆಗಲಿಲ್ಲ ಅಂತೇಳಿ ಇಲ್ಲಿ ತೋಟದಲ್ಲಿ ಕಿತ್ಕೊಂಡು ಹೋಗೋಣ ಅಂತ ಬಂದೀವಿ. ಅವರೆಲ್ಲ ಕಿತ್ಕೊಂಡೋದ್ರು. ನಮಗೂ ಒಂದು ಸ್ವಲ್ಪ ಹೂವು ಸಿಕ್ತು. ಪಾಪ ಚೆಂಡು ಹೂವಿನ ಗಿಡ ಬೇಕಂತಿದ್ದಕ್ಕೆ ನಮ್ಮ ತಮ್ಮ ಪಾಪ ಕಷ್ಟಪಟ್ಟು ಇದ್ಕೊಂಬರ್ತಿದ್ದೆ ನಾನು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ತುಂಬಾ ಕೆಲಸ ಇದೆ. ಕೆಲಸ ಮುಗಿಯಿತು ಇಲ್ವೋ, ಕರೆಕ್ಟ್ ಟೈಮಿಗೆ ಪೂಜೆ ಮಾಡ್ತಾ ಇಲ್ಲ, ಅದೊಂದು ದೊಡ್ಡ ಟೆನ್ಷನ್ ಆಗಿದೆ. ಅಂತೂ ಇಂತೂ ಹೂವಿನ ಗಿಡಗಳಂತ ಕಿತ್ಕೊಂಡು ಹೋಗೋಣ ಅಂತ ತೋಟಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ತರಕಾರಿನೆಲ್ಲ ಲೂಟಿ ಮಾಡಿಬಿಟ್ಟಿದ್ದೀವಿ. ತೋಟ ಬೇರೆಯವ್ರದಲ್ರಿ, ಮತ್ತು ನಮ್ಮ ರಿಲೇಟಿವ್ಸ್ದೆ. ಮತ್ತು ಯಾರಿಗಾರು ಹೇಳಿಬಿಟ್ರೆ ಮತ್ತೆ ಯಾರಿಗೂ ಹೇಳಬೇಡ್ರಿ. ತೋಟದಿಂದ ಬಂದಿದ್ದೆ, ತರಕಾರಿಗಳೆಲ್ಲ ಕ್ಲೀನ್ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ನಿದ್ದೆಗೆಟ್ಟಿನಿ ಅಂತೇಳಿ. ಅಷ್ಟರೊಳಗೆ ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಫೋಟೋಕ್ಕೆಲ್ಲ ಪೂಜೆ ಮಾಡಿದ್ವಿ, ಹಿರಿಯರ ಫೋಟೋಕ್ಕೆಲ್ಲ. ಈ ಕೆಲಸ ಮಾಡೋಕತ್ತಿದೆ, ಟೈಮ್ ಯಾವಾಗ ಹೋಯ್ತು ಗೊತ್ತಾಯಿಲ್ಲ. ಅಷ್ಟರಲ್ಲೂ 4 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಅಕ್ಕಿಗೆಲ್ಲ ರೆಡಿ ಮಾಡಿಕೊಟ್ಟೆ ಅಲಂಕಾರಕ್ಕೆ. ತಂಗಿನೂ ಹೂವು ಕಟ್ತಾಯಿದ್ರು. ಭಾಳ ಕೆಲಸ ಇರೋದ್ರಿಂದ ಅವಳು ಪಾಪ ಭಾಳ ಕೆಲಸ ಮಾಡಿದ್ಲು. ಅವಳಿಗೆ ಮನೆ ಅಲಂಕಾರ ಮಾಡೋದಂದರೆ ಭಾಳ ಇಷ್ಟ. ಅದಕ್ಕೆ ಎಲ್ಲಿ ಬೇಕಾದರೂ ಹೂ ಉಳಿದಿದ್ದಾವೆ ಎಲ್ಲ ಕಟ್ತಾ ಇದ್ದಾಳೆ. ಮತ್ತೆ ಎಕ್ಸ್ಟ್ರಾ 1-2 kg ಹೂವು ತೊಗೊಂಡ್ವಿ. ಎಲ್ಲ ರೆಡಿಯಾಗಿ ಅಂಗಡಿ ಹತ್ರ ಬರಬೇಕಲ್ವ, ಮನೆಯಲ್ಲೆಲ್ಲ ಅಂತೂ ಇಂತೂ ರೆಡಿ ಆಯಿತು. ಮತ್ತು ಇನ್ನು ಹೂವು ನಾನು ಕಟ್ಟಿದ್ದೆ, ಒಂದು ಸ್ವಲ್ಪ ಮಿಡಲಲ್ಲಿ ಹೂವೆಲ್ಲ ಕಟ್ಟಿ ಒಂದು ಸ್ವಲ್ಪ ಅಂಗಡಿ ಹತ್ರ ತೊಗೊಂಡು ಬಂದೆ. ಎಲ್ಲ ಹೂವೆಲ್ಲ ಕಟ್ಟಿದ್ಮೇಲೆ ಕಸ ಹೊಡೆದು ರಂಗೋಲಿ ಎಲ್ಲ ಹಾಕಿದೆ ಚೆನ್ನಾಗಿ. ನೋಡಿ ಔಟ್ಫಿಟ್ ಒಂದೆಲ್ಲ ಫೈನಲಿ ಈ ರೀತಿ ಇತ್ತು. ಮತ್ತು 2 ಕಡೆ ಡೋರ್ ಇರೋದ್ರಿಂದ ಈ ಕಡೆನೂ ಡೋರ್ ಆಗಿದೆ. ಸಿಂಪಲಾಗಿ ಆಗಿದೆ. ಅಷ್ಟು ಟೈಮ್ ಇರಲಿಲ್ಲ ನನಗೆ ಕಲರ್ ಫಿಲ್ ಮಾಡೋಷ್ಟು ರಂಗೋಲಿಗೆ. ತುಂಬಾ ಕೆಲಸ ಇತ್ತು. ಅಷ್ಟರಲ್ಲಿ ಆವಾಗ 6:30 ಆಗೋಗ್ಬಿಟ್ಟಿತ್ತು ನೋಡ್ರಿ. ಅಂತೂ ಇಂತೂ ಹೇಳೋದ್ರಾಗ ಎಲ್ಲ ಕೆಲಸ ಮಾಡೋದು ಕತ್ಲಾಗ್ಬಿಟ್ಟಿದೆ. ಅಂಗಡಿ ಪೂಜೆ ಎಲ್ಲ ಮುಗೀತು. ಅಂಗಡಿ ಪೂಜೆ ಮುಗಿದ್ಮೇಲೆ ಮನೆಯಲ್ಲಿ ಹೋದೆ. ಮನೆಯಲ್ಲೂ ಅಂಗಡಿ ಮತ್ತು ಮನೆಗೆ ಒಂದು ಸ್ವಲ್ಪನೇ ಹತ್ರ, ದೂರ ಇರೋದು, ಭಾಳ ಏನಿಲ್ಲ. ಅಂತೂ ಇಂತೂ ರಂಗೋಲಿ ನನ್ನ ತಂಗಿ ಹಾಕಿದ್ದಾಳೆ, ಚೆನ್ನಾಗಿ ಹಾಕಿದ್ದಾಳೆ. ನನಗಂತೂ ಭಾಳ ಇಷ್ಟ ಆಯ್ತು. ಕಲರು ಫಿಲ್ ಮಾಡಿದ್ದಾಳೆ. ಇನ್ನು ನೋಡಿರಿ, ಎಲ್ಲ ಹಬ್ಬ ಅಂತ ಎಲ್ಲ ಸಖತ್ತಾಗಿ ರೆಡಿ ಆಗಿದ್ದಾರೆ. ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಪೂಜೆ ಆಗಿಲ್ಲ. ಟೈಮಿಂಗ್ ಹೇಳಿದರು, ಆ ಟೈಮಿಂಗೋಸ್ಕರ ಮಾಡ್ಬೇಕಂತೇಳಿ ಎಲ್ಲ ರೆಡಿಯಾಗಿ ಮನೆಯಲ್ಲೂ ಅಲಂಕಾರ ಮಾಡಿ ಫೋಟೋಶೂಟ್ ನಡೆಸ್ತಾ ಇದ್ದಾರೆ ನನ್ನ ತಂಗಿ. ಒಳಗಡೆ ಹೋಗೋಣ ಬರ್ರಿ, ಯಾವ ರೀತಿ ಇದೆ, ಹೆಂಗೆ ಕಾಣುತ್ತೆ ಅಂತೇಳಿ. ಈ ಡೋರ್ ಯಾಕೆ ಹಾಕಿದ್ರೆ ಅಂದರೆ ದೀಪ ಹಾರಬಾರ್ದು ಅಂತೇಳಿ ಪದರೆ ಹಾಕಿದ್ದಾರೆ ನೋಡ್ರಿ. ಎಲ್ಲ ಒಂದು ಹಂತಕ್ಕೆ ಲಕ್ಷ್ಮಿನೆಲ್ಲ ರೆಡಿ ಮಾಡಿಸ್ಬಿಟ್ಟಿದ್ದೀವಿ. ಅಷ್ಟೆಲ್ಲ ರೆಡಿ ಮಾಡಿದ್ರು ನಮ್ಮಮ್ಮ ಇನ್ನು ನೀವು ಪೂಜೆಗೆ ಅದು ಇಟ್ಟಿಲ್ಲ ಇದು ಇಟ್ಟಿಲ್ಲ ಅಂತ ಅದ್ರಾಗೆಲ್ಲ ಕೊಂಕು ಹುಡುಕ್ತಾ ಇದ್ದಾರೆ. ನಾವು ಏನೇನು ಮಿಸ್ ಮಾಡಿದ್ವಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರು ಮಾಡಲಿ, ನಾವು ಮತ್ತೆ ಇನ್ನೊಂದು ರೌಂಡ್ ಮನೆ ನೋಡಿರಿ. ಇದು ಫೈನಲ್ ನೈಟ್ ಆದಮೇಲೆ ಎಲ್ಲ ಮನೆಯೆಲ್ಲ ಹಿಂಗಿದೆ. ತಿರ್ಗಾ ಹೊರಗಡೆ ಈ ಕಡೆ ಒಂದು ಡೋರ್ ಇದ್ರಿಂದ ಇಲ್ಲೇನೂ ಸ್ವಲ್ಪ ದೀಪ ಎಲ್ಲ ಹಚ್ಚಿದ್ದಾರೆ. ಹೊರಗಡೆ ಗ್ರೀನ್ ಒಂಥರ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮದು ಒಂದು ಲಕ್ಷ್ಮಿ ಈ ಥರ ಕೂಡಿಸಿದ್ದೀವಿ. ನನ್ನ ಔಟ್ಫಿಟ್ ಬಂದು ಹೀಗಿತ್ತು. ಎಲ್ಲ ಕೆಲಸ ಮಾಡಿ ತುಂಬಾ ಸುಸ್ತಾಗಿತ್ತು, ರೆಡಿ ಆಗೋಕ್ಕಾಗಿಲ್ಲ. ಕೆಲಸ ಮಾಡಿ ತುಂಬಾ ಬೇಜಾರಾಗಿತ್ತು. ರೆಡಿ ಆಗೋ ಮೂಡು ನನಗಿದ್ದಿಲ್ಲ. ಪಟಾಕಿ ಅಂತೂ ಚೆನ್ನಾಗಿ ಆರಿಸಿದ್ವಿ. ನಾನು ಪಟಾಕಿ ಆರಿಸಿದಂಥ ಪಟಾಕಿ ತಂದಿದ್ದೆ, ಅದರಲ್ಲಿ ಒಂದು ಬಾಕ್ಸ್ ತಂದಿದ್ದೆ, ಅಲ್ಲಿ ಭಾಳಷ್ಟು ಹತ್ತಲೇ ಇಲ್ಲ. ತುಂಬ ಬೇಜಾರಾಗಿತ್ತು. ನನ್ನ ಕೈಯಿಂದ ಯಾವ ಹತ್ತಲೇ ಇಲ್ಲ. ಅದು ಇನ್ನೂ ಬೇಜಾರಾಗೋಯ್ತು. ನಮ್ಮ ತಮ್ಮ 1-2-3 ಹಚ್ಚಿದ್ದ. ಅವನ ಕೈಯಲ್ಲಿ ಒಂದು ಸ್ವಲ್ಪ ಇದು ಟ್ರೈ ಮಾಡ್ತಾನೆ ಇದ್ದಾರೆ. ಅವಾಗಿಂದ 2 ಇಟ್ಟು ಅದು ಹತ್ತಾನೇ ಇಲ್ಲ. ಸ್ವಲ್ಪ ಇದಾಗಿತ್ತು. ಲಾಸ್ಟ್ ಫೈನಲಾಗಿ ಒಂದು ಮಾತ್ರ ಆಗ್ತಿತ್ತು. ಸಿಂಪಲ್ ಆಗಿದ್ರೆ ನಿಲ್ಲುಕ್ ನಮ್ಮ ಚಿಂಟು ನೋಡ್ರಿ, ಅವಾಗಿನ ಮಕ್ಕಂಡಿದ್ದಿದ್ದ ಆ ಥರ ರೆಡಿ ಆಗಿದ್ದಾನೆ. ಕಳಸ ಎಲ್ಲ ಕೂಡಿಸಿದ್ಮೇಲೆ ಈ ರೀತಿ ಇತ್ತು. ಫೈನಲ್ ಲುಕ್ ಈ ರೀತಿ ಇತ್ತು. ನಮ್ಮ ಅಕ್ಕ ಇವರು ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ. ಹಬ್ಬ ಅಲ್ವಾ. ಇವಳು ನನ್ನ ತಂಗಿ, ಇವರೂ ತುಂಬಾ ಚೆನ್ನಾಗಿದ್ದಾರೆ. ಇವರು ನನ್ನ ತಮ್ಮ, ನನ್ನ ಅಕ್ಕ. ಮನೆಯೆಲ್ಲ ಅಲಂಕಾರ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಅಂಥೇಳಿ ಹೊರಗಿಂದ ಒಳಗಡೆ ಒಂದು ವಿಡಿಯೋ ಮಾಡಿದ್ದೀವಿ.
ಯಾರಿಗೆಲ್ಲ ನಮ್ಮನೆ ಹಬ್ಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ನೋಡೋಣ ಎಷ್ಟು ಜನ ಮಾಡ್ತೀರಿ ಅಂತೇಳಿ. ನನಗಂತೂ ಈ ಅಲಂಕಾರ ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿನೇ ಇತ್ತು. ಮನೆ ಅಲಂಕಾರನೂ ಚೆನ್ನಾಗಿತ್ತು, ಸಿಂಪಲ್ಲಾಗಾದ್ರೂ ಚೊಕ್ಕದಾಗಿದೆ ಅಂತ ನನಗಂತೂ ಭಾಳ ಇಷ್ಟ ಆಯಿತು. ನಿಮಗೆ ಎಲ್ಲ ಯಾವ ರೀತಿ ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ಹೇಳ್ರಿ ಮುಂದಿನ ವರ್ಷ ಆದರೂ ಯಾವ ರೀತಿ ಮಾಡ್ಬೇಕಂತೇಳಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಆ್ಯಂಡ್ ಕಮೆಂಟ್, ಶೇರ್.